ಎಸ್ ನೋಡಿ, ಯುದ್ಧದ ನಡುವೆ ರೂಪಾಯಿ ಮೌಲ್ಯ ಸಾರ್ವಕಾಲಿಕವಾಗಿ ಕುಸಿತಗೊಂಡಿದೆ. ಮತ್ತೊಮ್ಮೆ ಇದೇ ಆಗ್ತಾ ಇದೆ. ಡಾಲರ್ ಎದುರು 93.13ಕ್ಕೆ ಕುಸಿತಗೊಂಡಿರುವಂತದ್ದು ರೂಪಾಯಿ ಮೌಲ್ಯ. ಕಚ್ಚಾ ತೈಲ ಬೆಲೆ ಏರಿಕೆ ಬೆನ್ನಲ್ಲೇ ರೂಪಾಯಿ ಮೌಲ್ಯ ಮತ್ತೊಮ್ಮೆ ಕುಸಿತಗೊಂಡಿದೆ. ಐತಿಹಾಸಿಕ ಕುಸಿತ ಕಂಡಿರುವಂತಹ ರೂಪಾಯಿ ಮೌಲ್ಯ ಈಗ ಯಾವಾಗ ಯುದ್ಧ ಆರಂಭ ಆಗೋಕ್ಕೂ ಮುಂಚೆ ಕೆಲವೊಂದು ಸುಂಕ ವಿಚಾರ ಬಂತಲ್ಲ, ಅವಾಗಲೂ ಕೂಡ ಇದೇ ಆಗಿತ್ತು. ಪ್ರತಿ ಬಾರಿ ಇದೇ ಆಗುತ್ತೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಆಗುತ್ತೆ. ಯುದ್ಧದ ನಡುವೆ ಮತ್ತೊಮ್ಮೆ ಇದೀಗ ರೂಪಾಯಿ ಮೌಲ್ಯ ಸಾರ್ವಕಾಲಿಕವಾಗಿ ಕುಸಿತಗೊಂಡಿರುವಂಥದ್ದು. ಡಾಲರ್ ಎದುರು 93.13ಕ್ಕೆ ಕುಸಿತಗೊಂಡಿದೆ. ಕಚ್ಚಾ ತೈಲ ಬೆಲೆ ಏರಿಕೆ ಬೆನ್ನಲ್ಲೇ ರೂಪಾಯಿ ಮೌಲ್ಯ ಕುಸಿತ ಆಗಿರುವಂಥದ್ದು. ಒಂದು ಕಡೆ ಕಚ್ಚಾ ತೈಲ ಬೆಲೆ ಏರಿಕೆ ಆಗಿದೆ, ಮತ್ತೊಂದು ಕಡೆ ರೂಪಾಯಿ ಮೌಲ್ಯ ಕುಸಿತಗೊಂಡಿದೆ. ಐತಿಹಾಸಿಕ ಕುಸಿತ ಕಂಡಿರುವಂತಹ ರೂಪಾಯಿ ಮೌಲ್ಯ. ಐತಿಹಾಸಿಕ ಕುಸಿತ ಕಂಡಿರುವಂತಹ ರೂಪಾಯಿ ಮೌಲ್ಯ ಪ್ರತಿ ಬಾರಿ ಇದೇ ಆಗುತ್ತೆ. ಇದೇನು ಹೊಸ ವಿಚಾರ ಏನಲ್ಲ. ರೂಪಾಯಿ ಮೌಲ್ಯ ಹೆಚ್ಚಳ ಆಗುತ್ತೆ ಅಥವಾ ಮತ್ತೊಂದಾಗುತ್ತೆ ಅಂತ ಹೇಳಿ ನಾವು ನಿರೀಕ್ಷೆ ಇಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಪ್ರತಿ ಬಾರಿ ರೂಪಾಯಿ ಮೌಲ್ಯ ಕುಸಿತ ಆಗುತ್ತೆ. ಈಗ ಒಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ಯುದ್ಧ. ಇದರ ಮಧ್ಯೆ ಮತ್ತೊಮ್ಮೆ 93.13ಕ್ಕೆ ಈಗ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಗೊಂಡಿರುವಂಥದ್ದು. ಅದರಲ್ಲೂ ಕೂಡ ಕಳೆದ 2 ತಿಂಗಳ ಹಿಂದೆ ಅಂತಂದ್ರೆ ಯುದ್ಧ ಆರಂಭ ಆಗೋಕ್ಕೂ ಮುಂಚೆ ಇದೇ ರೀತಿಯಾಗಿ ಕುಸಿತಗೊಂಡಿತ್ತು.